ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ತುಳಸಿ ಯಾರೋ ಒಬ್ರು ನಾನು ಅವಳನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿ ಇವತ್ತು ಅದೇ ಹುಡುಗಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅವಳ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಬಂದಿದ್ದಾರೆ. ಇದನ್ನು ನಾವು ಏನೆಂದು ಅರ್ಥ ಮಾಡಿಕೊಳ್ಳಬೇಕು? ಆಗ ತಾನೇ ಕಚೇರಿಯಿಂದ ಮನೆಗೆ ಬಂದ ಮಗನನ್ನು ಛೇಡಿಸತೊಡಗಿದರು. ಅಪ್ಪ, ಆಗ್ಲೇ ನಿಮಗೂ ಬಂದು ಹೇಳಿದ್ದಾಳ, ದೊಡ್ಡ ಬಾಯಿ ಬಡುಕಿ, ಅವಳ ಬಾಯಿಯಲ್ಲಿ ಯಾವ ವಿಷಯವೂ ನಿಲ್ಲುವುದಿಲ್ಲ ಎಂದು ಹೇಳುತ್ತಾ ತಂದೆಯ ಪಕ್ಕ ಕುಳಿತ ಅರ್ಜುನ್, ನೀನು ಸುಮ್ಮನೆ ಅವಳನ್ನು ಯಾಕೆ ಬೈಯುತ್ತೀಯ? ನಮಗೆ ವಿಷಯ ಹೇಳಿದ್ದು ನಯನ ಅಲ್ಲ, ಸಾವಿತ್ರಿಯವರು ಕರೆ ಮಾಡಿ ಹೇಳಿದರು ಎಂದು ಮಗನಿಗೂ ಕಾಫಿ ನೀಡುತ್ತಲೇ ಹೇಳಿದರು ತುಳಸಿ. ಅಮ್ಮ ಇವತ್ತು ಆಫೀಸ್ ಬಳಿ ಬಂದು ಹುಟ್ಟಿದ ಹಬ್ಬ ಎಂದು ಹೇಳಿದ್ಲು, ಅದಕ್ಕೆ ಅವಳಿಗೆ ಬೇಸರ ಮಾಡುವುದು ಬೇಡ ಎಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದೆ ಅಷ್ಟೇ, ಇನ್ನೇನಿಲ್ಲ ಎಂದನು. ಮಗ್ನೆ, ಈ ನಾಟಕ ನನ್ನ ಬಳಿ ಬೇಡ, ನೀನು ಏನು ಇಲ್ಲ ಎನ್ನುವುದರಲ್ಲಿಯೇ ಎಲ್ಲ ಇದೆ ಎಂದು ನನಗೂ ಗೊತ್ತು ಎಂದು ಮನೋಹರ್ ಅವರು ಹೇಳುತ್ತಿದ್ದ ಹಾಗೆ ಅಪ್ಪ ಎಂದು ಹುಸಿ ಮುನಿಸು ತೋರಿದವನು ಮುಗುಳು ನಕ್ಕು ಅಲ್ಲಿಂದ ಸರಿದು ಹೋಗಿದ್ದನು. ರೆಹಮಾನ್ ರಾತ್ರಿ ತಡವಾಗಿ ಮನೆಗೆ ಬಂದಿದ್ದನು. ಆಗಲೇ ಎಲ್ಲರೂ ಮಲಗಿದ್ದರಿಂದ ಇಡೀ ಮನೆ ನಿಶ್ಶಬ್ದದಿಂದ ಕೂಡಿತ್ತು. ಆದ್ರೆ ಅವನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದು ಮಾತ್ರ ನಗ್ಮಾ ಅವರು. ಮಹಾನ್, ಎಲ್ಲಿಗೆ ಹೋಗಿದ್ದೆ, ಯಾಕಿಷ್ಟು ಲೇಟ್ ಎಂದು ಗದರಿದರು. ಅವನು ತಡವಾಗಿ ಬಂದರೆ ನಗ್ಮಾ ಅವರಿಗೆ ಆತಂಕವಾಗುತ್ತದೆ. ಎಲ್ಲಿಗೆ ಹೋಗ್ಲಿ, ಅಡಿಕೆ ಕಣದಲ್ಲಿಯೇ ಇದ್ದೆ, ಆತೀಶ್ ಅಲ್ಲಿಗೆ ಬಂದ ನಂತರ ನಾನು ಇಲ್ಲಿಗೆ ಬಂದೆ ಎಂದನು. ಇಷ್ಟರ ತನಕ ಅವನ ಕೈ ನೋಡದಿದ್ದವರು ಬ್ಯಾಂಡೇಜ್ ಮಾಡಿದ ಅವನ ಕೈ ನೋಡಿ, ಮಹಾನ್ ಏನಾಯ್ತು, ಬ್ಯಾಂಡೇಜ್ ಮಾಡಿದೀಯಾ ಎಂದು ಅವನ ಕೈ ಹಿಡಿದು ಆತಂಕದಲ್ಲಿ ಕೇಳಿದರು. ಹಾಗಾದ್ರೆ ಮನೆಯವರಿಗೆ ಮರದ ಮಿಲ್ ಬಳಿ ನಡೆದ ಯಾವ ಘಟನೆಯೂ ತಿಳಿದಿಲ್ಲ, ಡ್ಯಾಡ್ ಮತ್ತು ಚಿಕ್ಕು ಯಾರಿಗೂ ತಿಳಿಸಿಲ್ಲ ಎಂದುಕೊಂಡವನು, ಏನಿಲ್ಲ ಚಿಕ್ಕಿ, ಸ್ವಲ್ಪ ತರಚಿದೆ ಅಷ್ಟೇ, ಅಷ್ಟಕ್ಕೆ ಇಷ್ಟು ದಪ್ಪ ಬ್ಯಾಂಡೇಜ್ ಮಾಡಿದ್ದಾರೆ ಎಂದನು. ಅವನ ಸಹಜ ಉತ್ತರ ನೋಡಿ ಸುಮ್ಮನಾದರು. ಚಿಕ್ಕಿ, ಎಲ್ಲರದ್ದು ಊಟ ಆಯ್ತಾ ಎಂದನು. ಆದ್ರೆ ಪರೋಕ್ಷವಾಗಿ ಹೆಂಡತಿ ಊಟ ಮಾಡಿದಳ ಎಂದು ವಿಚಾರಿಸಬೇಕಿತ್ತು ಅವನು ಊಟ ಎನ್ನುತ್ತಿದ್ದ ಹಾಗೆ, ಮಹಾನ್ ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ, ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಎಂದೇ ಬರುತ್ತಿದೆ ಎಂದರು. ನಗ್ಮಾ ಅವರ ಮಾತು ಕೇಳಿ ತನ್ನ ಕಿಸೆಯಲ್ಲಿದ್ದ ಮೊಬೈಲ್ ನೋಡಿದರೆ ಸ್ವಿಚ್ ಆಫ್ ಆಗಿತ್ತು. ಚಿಕ್ಕಿ, ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿದೆ, ನಾನು ನೋಡಿಕೊಂಡಿಲ್ಲ ಎಂದನು. ಮಹಾನ್, ಜಾನಕಿ ಬೆಳಗ್ಗೆಯಿಂದ ಏನೂ ತಿನ್ನದೆ ಕೋಣೆಯಲ್ಲಿಯೇ ಇದ್ದಾಳೆ, ನಾನೆಷ್ಟು ಬಲವಂತ ಮಾಡಿದ್ರೂ ಊಟ ಬೇಡ ಎಂದಳು, ನಿನಗೆ ಅದೇ ವಿಷಯ ಹೇಳಲು ಕರೆ ಮಾಡಿದ್ದು ಎಂದರು. ಅವರ ಮಾತಿಗೆ ಹಣೆ ತೀಡಿಕೊಂಡವನು, ಚಿಕ್ಕಿ, ಮಾಮ್ ಊಟ ಮಾಡಿದ್ರ? ತಾಯಿಯೂ ಕೂಡ ಊಟ ಮಾಡಿಲ್ಲವೆಂಬ ಅನುಮಾನದಲ್ಲಿ ಕೇಳಿದನು. ಅವರು ಊಟ ಮಾಡಿ ಮಲಗಿದ್ದಾರೆ ಎಂದರು. ಹಾಗಾದ್ರೆ 2 ತಟ್ಟೆಗೆ ಊಟ ಹಾಕಿಕೊಡಿ, ನಾವಿಬ್ಬರು ಅಲ್ಲಿಯೇ ತಿಂತೀವಿ ಎಂದನು. ತಿಂತೀವಿ ಎಂದು ಮತ್ತೆ ಶೆಲ್ಫ್ ಮೇಲೆ ಇಡುವ ಹಾಗಿಲ್ಲ ಎಂದರು. ಕಳೆದ ಬಾರಿ ಈ ರೀತಿ ಹಾಕಿಕೊಟ್ಟ ಊಟವನ್ನು ತಂದು ಮತ್ತದೇ ಶೆಲ್ಫ್ ಮೇಲೆ ಇಟ್ಟಿದ್ದನ್ನು ನೋಡಿದ್ದರಿಂದ ಹಾಗೆ ಹೇಳಿದರು. ಇಲ್ಲ ಚಿಕ್ಕಿ, ಹಾಗೆ ಮಾಡುವುದಿಲ್ಲ, ಹಾಕಿಕೊಡಿ ಎಂದನು. ಅವನು ಕೂಡ ಬೆಳಗ್ಗೆ ತಿಂಡಿ ತಿಂದದ್ದು ಬಿಟ್ಟರೆ ನಂತರ ಊಟ ಮಾಡದಿದ್ದರಿಂದ ಅವನಿಗೂ ಹಸಿವಾಗಿತ್ತು. ನಗ್ಮಾ ಅವರು ಕೊಟ್ಟಂತಹ ಊಟದ ತಟ್ಟೆ ಹಿಡಿದು ಕೋಣೆಗೆ ಬಂದನು. ಬಾಗಿಲು ದೂಡಿ ಒಳ ಬಂದರೆ ಕೋಣೆ ತುಂಬಾ ಕತ್ತಲು ಆವರಿಸಿದ್ದರಿಂದ ಹೇಗೋ ಒಳ ಬಂದವನು ಆ ಕತ್ತಲೆಯಲ್ಲಿಯೇ ನಿಧಾನವಾಗಿ, ಜಾನಕಿ ಎಲ್ಲಿದ್ದೀಯಾ, ಯಾಕೆ ಕತ್ತಲಲ್ಲಿ ಇದ್ದೀಯಾ ಎನ್ನುತ್ತಲೇ ಗೋಡೆಯ ಸ್ವಿಚ್ ಹುಡುಕಿ ಹಾಕಿದನು. ಜಾನಕಿ ಅಲ್ಲಿಯೇ ಸೋಫಾ ಮೇಲೆ ಮುದುಡಿ ಮಲಗಿದ್ದಳು. ಹತ್ತು ಕಣ್ಣುಗಳೆಲ್ಲ ಊದಿರುವುದು ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ನೆಲದಲ್ಲಿ ಅವಳ ಸಮಕ್ಕೆ ಮಂಡಿಗಾಲಿನಲ್ಲಿ ಕುಳಿತವನು ಮುಖದ ಮೇಲೆ ಹರಡಿದ್ದ ಅವಳ ಮುಂಗುರುಳನ್ನು ಹಿಂದಕ್ಕೆ ಸರಿಸಿ, ಜಾನಕಿ ಎಂದು ಅವಳ ಕೆನ್ನೆಯ ಮೇಲೆ ಕೈ ಇರಿಸಿ ಕರೆದನು. ಅವನ ಧ್ವನಿ ಮತ್ತು ಸ್ಪರ್ಶಕ್ಕೆ ಎಚ್ಚರವಾದವಳು ಅವನ ಮುಖ ನೋಡುತ್ತಿದ್ದ ಹಾಗೆ ಬತ್ತಿದ ಕಂಬನಿ ಮತ್ತೆ ಹರಿಯಲು ಶುರುವಾಗಿತ್ತು. ತನ್ನ ಕಣ್ಣೀರನ್ನು ತೊಡೆದುಕೊಂಡು ಎದ್ದು ಕುಳಿತವಳು ಅವನ ಕೈ ಹಿಡಿದು, ಮಹಾನ್ ಮಹಾನ್ ನಾನು ಮತಾಂತರ ವಾಗುವುದಿಲ್ಲ ಎಂದು ಬಿಕ್ಕಳಿಸಲು ಶುರು ಮಾಡಿದಳು. ಅವಳ ಸ್ಥಿತಿಯನ್ನು ನೋಡಿ ನೊಂದುಕೊಂಡವನು, ಜಾನಕಿ, ಆ ವಿಷಯ ಬೆಳಿಗ್ಗೆಯೇ ಮುಗಿದು ಹೋಗಿದೆ, ನೀನು ಇನ್ನು ಇದನ್ನೇ ವಿಷಯ ನೆನೆದು ಯಾಕಿಷ್ಟು ಹೆದರಿದ್ದೀಯ, ನೀನು ಯೋಚಿಸುವ ರೀತಿ ಏನೂ ಆಗುವುದಿಲ್ಲ ಎಂದು ಸಮಾಧಾನ ಮಾಡಿದನು. ಅವಳ ಮನಸ್ಸಿಗೆ ಮಾತ್ರ ಸಮಾಧಾನವಾಗಲಿಲ್ಲ. ಇಲ್ಲ ಮಹಾನ್, ನಿನ್ನ ಅಮ್ಮ ಎಂದು ಹೇಳಿದವಳನ್ನು ಅರ್ಧಕ್ಕೆ ತಡೆದವನು, ಜಾನಕಿ
ಮಾಮ್ ಅವರ ದೃಷ್ಟಿಕೋನದಿಂದ ಹಾಗೆ ಮಾತನಾಡಿದ್ದಾರೆಯೋ ಹೊರತು ಅವರ ಉದ್ದೇಶ ಕೆಟ್ಟದಾಗಿರುವುದಿಲ್ಲ. ನಾನು ಅವರ ಜೊತೆ ಮಾತನಾಡುತ್ತೇನೆ. ನೀನು ಮೊದಲು ನಿನ್ನ ತಲೆಯಲ್ಲಿರುವ ಭಯವನ್ನು ತೆಗೆದುಹಾಕಿ ಮೊದಲು ರಿಲ್ಯಾಕ್ಸ್ ಆಗು. ಚಿಕ್ಕಿ ಹೇಳಿದ್ರು, ನೀನು ಬೆಳಗ್ಗೆಯಿಂದ ಏನು ತಿಂದಿಲ್ಲವಂತೆ. ಊಟ ತಂದಿದ್ದೀನಿ, ಮೊದಲು ಊಟ ಮಾಡು ಎಂದು ಹೇಳುತ್ತಾ ಅವಳ ಕಣ್ಣೀರನ್ನು ಒರೆಸಿದನು. ಮಹಾನ್, ನೀನು ನಿಜವಾಗಿಯೂ ನಿನ್ನ ತಾಯಿಯ ಬಳಿ ಮಾತನಾಡುತ್ತೀಯಾ? ಫಾತಿಮಾ ಅವರು ಪುನಃ ಮತಾಂತರದ ಬಗ್ಗೆ ಮಾತನಾಡುತ್ತಾರೆ ಎನ್ನುವ ಭಯ ಅವಳ ತಲೆಯಲ್ಲಿ ಕುಳಿತಿತ್ತು. ಅಷ್ಟು ಧೈರ್ಯ ಹೇಳಿದರೂ ಮಕ್ಕಳ ರೀತಿ ಮಾತನಾಡುವ ಅವಳ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಕುಳಿತಲಿಂದ ಮೇಲೆದ್ದು ಅವಳ ಪಕ್ಕ ಸೋಫಾ ಮೇಲೆ ಕುಳಿತವನು, ಜಾನಕಿ ಮಲಗು ಎಂದು ತನ್ನ ಮಡಿಲ ತೋರಿಸಿದನು. ಅವನು ಹಾಗೆ ಹೇಳುತ್ತಿದ್ದ ನಂತರ ಅವನ ತೊಡೆಯ ಮೇಲೆ ತಲೆ ಇರಿಸಿದಳು. ಅವಳ ಮುಂಗುರುಳನ್ನು ಮತ್ತೊಮ್ಮೆ ಸರಿಸಿದವನು, ಜಾನಕಿ, ಮಾಮ್ ನಮ್ಮ ಧರ್ಮ, ಸಂಪ್ರದಾಯ ಮತ್ತು ಆಚಾರ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಒಂದೇ ದೃಷ್ಟಿಕೋನದಿಂದ ಯೋಚಿಸಿ ಹಾಗೆಲ್ಲ ಮಾತನಾಡುತ್ತಿದ್ದೀರೆಯೋ ಹೊರತು ಅವರ ಮಾತಿನಲ್ಲಿ ಕೆಟ್ಟ ಉದ್ದೇಶ ಖಂಡಿತ ಇಲ್ಲ. ನಾನು ಅವರ ಬಳಿ ಮಾತನಾಡಿ ಅವರಿಗೆ ಅರ್ಥ ಮಾಡಿಸಿದರೆ ಅವರು ನಿನ್ನೊಂದಿಗೆ ಆ ವಿಷಯವನ್ನು ಮಾತನಾಡುವುದಿಲ್ಲ. ಮೊದಲು ನೀನು ನಿನ್ನಲ್ಲಿರುವ ಭಯವನ್ನು ತೆಗೆದುಹಾಕಿ ಧೈರ್ಯದಿಂದ ಇರುವುದನ್ನು ಅಭ್ಯಾಸ ಮಾಡಿಕೊ. ಮೊದಲ ದಿನ ನೀನು ನನ್ನ ಜೊತೆ ಮಾತನಾಡಿದ್ದನ್ನು ನೋಡಿ ನೀನೇನೋ ಭಾರಿ ಧೈರ್ಯವಂತೆ ಎಂದುಕೊಂಡಿದ್ದೆ, ಆದ್ರೆ ನೀನು ನೋಡಿದ್ರೆ ಎಲ್ಲದಕ್ಕೂ ಹೆದರಿ ಅಳ್ತೀಯ ಎಂದು ಅವಳ ತಲೆ ತಟ್ಟುತ್ತಲೇ ಹೇಳಿದನು. ಏನಾದರೂ ಮಾಡಿ ಅವಳಲ್ಲಿರುವ ಭಯವನ್ನು ದೂರ ಮಾಡಬೇಕು ಎಂಬುದು ಅವನ ಉದ್ದೇಶ. ಅವನ ಮಾತು ಕೇಳಿ ಒಡನೆಯೇ ಎದ್ದು ಕುಳಿತವಳು, ನಾನೇನು ಹೆದರಿಲ್ಲ, ಧೈರ್ಯದಿಂದಲೇ ಇದ್ದೀನಿ ಎಂದು ಮುಖ ಊದಿಸಿ ಹೇಳಿದಳು. ಹೌದೌದು ಎಂದು ನಕ್ಕವನು, ಈಗ ನೀನೆಷ್ಟು ಧೈರ್ಯವಂತೆ ಎಂದು ನಾನು ನೋಡ್ತೀನಿ, ಈ ಊಟ ಮಾಡು ಎಂದು ಹೇಳುತ್ತಾ ಅನ್ನ ಕಲಸಿ ಅವಳ ಬಾಯಿ ಮುಂದೆ ಇರಿಸಿದನು. ಮಹಾನನ ಕಾಳಜಿಗೆ ಜಾನಕಿ ಪ್ರತಿಕ್ಷಣ ಸೋಲುತ್ತಿದ್ದಳು. ಅವನು ಪ್ರತಿ ಬಾರಿಯೂ ಸಮಾಧಾನ ಮಾಡಿ ಊಟ ಮಾಡಿಸುವಾಗ ಅವಳಿಗೆ ತನ್ನ ತಾಯಿ ನೆನಪಾಗುತ್ತಿದ್ದರು. ತಾಯಿಯ ರೀತಿಯ ಕಾಳಜಿ ಮಾಡುವ ಹುಡುಗ ಹೇಳದೆ ಕೇಳದೆ ಅವಳ ಹೃದಯಕ್ಕೆ ಲಗ್ಗೆ ಇಟ್ಟಿದ್ದನು. ಜಾನಕಿ, ಯಾಕೆ ಹಾಗೆ ನೋಡ್ತಿದೀಯ? ನೀನು ಹಾಗೆ ನೋಡಿದ್ರೆ ನನಗೆ ದೃಷ್ಟಿಯಾಗುತ್ತದೆ, ಮೊದಲು ಊಟ ಮಾಡು ಎಂದು ಅವನ ಮಾತಿಗೆ ಪ್ರತ್ಯುತ್ತರ ನೀಡದೆ ಅವನು ಕೊಟ್ಟ ತುತ್ತನ್ನೆಲ್ಲ ತಿಂದಿದ್ದಳು. ಅವಳ ತಟ್ಟೆ ಅಲ್ಲಿಯೇ ಇರಿಸಿ ತನ್ನ ತಟ್ಟೆ ತೆಗೆದು ಅವಳ ಪಕ್ಕ ಕುಳಿತು ತಿನ್ನತೊಡಗಿದನು. ಇಷ್ಟರ ತನಕ ನೋಡದ ಅವನ ಬ್ಯಾಂಡೇಜ್ ನೋಡಿ ಮಾಡಿರುವ ಕೈ ನೋಡಿದವಳು, ಮಹಾನ್, ಇದೇನು ಕೈಗೆ ಬ್ಯಾಂಡೇಜ್ ಆಗಿದೆ, ಏನು ಮಾಡಿಕೊಂಡೆ ಎಂದು ಗಾಬರಿಯಲ್ಲಿ ಅವನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಕೇಳಿದಳು. ಜಾಸ್ತಿ ಏಟಾಗಿಲ್ಲ ಜಾನಕಿ, ಸ್ವಲ್ಪ ತರಚಿದೆ, ಅಷ್ಟಕ್ಕೆ ಆಸ್ಪತ್ರೆಯವರು ಇಷ್ಟು ದೊಡ್ಡ ಬ್ಯಾಂಡೇಜ್ ಮಾಡಿದ್ದಾರೆ ಎಂದನು. ಆ ನರ್ಸ್ ಬುದ್ಧಿ ಇಲ್ಲ, ಬ್ಯಾಂಡೇಜ್ ಸರಿಯಾಗಿ ಮಾಡಿಲ್ಲ, ಊಟ ಮಾಡಿದ ನಂತರ ನಾನೇ ಬ್ಯಾಂಡೇಜ್ ಮಾಡ್ತೀನಿ ಎಂದಳು. ಅವಳ ಮಾತಿಗೆ ಆಯ್ತು ಎಂದವನು ಊಟ ಮುಗಿಸಿದನು. ನಂತರ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಅವನು ಊಟ ಮುಗಿಸುವುದನ್ನೇ ಕಾಯುತ್ತಿದ್ದವಳು ಮೊದಲು ಮಾಡಿದ ಬ್ಯಾಂಡೇಜ್ ತೆಗೆದು ಗಾಯದ ಮೇಲೆ ಔಷಧಿ ಹಚ್ಚಿ ಹೊಸದಾಗಿ ಬ್ಯಾಂಡೇಜ್ ಮಾಡಿದಳು. ಅವಳು ಬ್ಯಾಂಡೇಜ್ ಮಾಡಿದ ಕೈಯನ್ನು ಮುಂದೆ ಹಿಡಿದು ನೋಡಿಕೊಂಡವನು, ಜಾನಕಿ, ಇಷ್ಟು ಚಿಕ್ಕ ಗಾಯಕ್ಕೆ ಎಷ್ಟು ಕೆಜಿ ಬ್ಯಾಂಡೇಜ್ ಮಾಡಿದೀಯಾ ಎಂದು ಕಣ್ಣರಳಿಸಿ ಕೇಳಿದನು. ಇದು ಚಿಕ್ಕ ಗಾಯನ, ಬ್ಯಾಂಡೇಜ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಸೆಫ್ಟಿಕ್ ಆಗಿ ನೋವು ಬರುತ್ತೆ, ಅದಕ್ಕೆ ಸರಿಯಾಗಿ ಬ್ಯಾಂಡೇಜ್ ಮಾಡಬೇಕು ಎಂದಳು. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನಂತಹ ನರ್ಸ್ಗಳು 10 ಜನ ಇದ್ದರೆ ಅವರ ಲಾಭವೆಲ್ಲ ನೀನು ಕಟ್ಟುವ ಬ್ಯಾಂಡೇಜ್ಗೆ ಆಗುತ್ತೆ ಎಂದು ಜೋರಾಗಿ ನಗತೊಡಗಿದನು. ಅವನ ನಗುವನ್ನು ನೋಡಿ ಕೋಪಗೊಂಡವಳು ಅಲ್ಲಿಯೇ ಇದ್ದ ತಲೆದಿಂಬು ತೆಗೆದು ಅವನ ಭುಜಕ್ಕೆ ಹೊಡೆಯತೊಡಗಿದಳು. ಅವಳಿಂದ ತಪ್ಪಿಸಿಕೊಳ್ಳಲು ಅವನು ಇಡೀ ಕೋಣೆಯ ತುಂಬ ಓಡಾಡಿದನು. ಕೊನೆಗೆ ಅವಳ ಕೈ ಹಿಡಿದು ಬರಸೆಳೆದುಕೊಂಡನು. ಅವಳು ತಪ್ಪಿಸಿಕೊಳ್ಳದ ಹಾಗೆ ಹಿಂದೆಯಿಂದ ನಡುವಿನ ಸುತ್ತ ಕೈ ಹಾಕಿ ನಿಂತನು. ಇವಾಗ ಹೊಡಿ ನೋಡ್ತೀನಿ ಎಂದು ಮುಗುಳು ನಕ್ಕನು. ಅವನ ಹಿಡಿತಕ್ಕೆ ನಾಚಿದವಳಿಗೆ ಮಾತು ಮರೆತಿದ್ದವು. ಅವಳ ಕಿವಿಗೆ ರಾಚುತ್ತಿದ್ದ ಹಾಗೆ ಅವನ ಬಿಸಿಯುಸಿರಿಗೆ ಅವಳ ಎದೆಯ ಬಡಿತ ದುಪ್ಪಟ್ಟಾಗಿತ್ತು. ಅವನ ಹಿಡಿತ ಸಡಿಲವಾಗದಿರುವುದನ್ನು ನೋಡಿದವಳು, ಮಹಾನ್, ಈಗ ನೀನು ಬಿಡಲಿಲ್ಲ ಎಂದರೆ ನಿನ್ನ ಕೈ ನೋವು ಮಾಡ್ತೀನಿ ಎಂದು ಮೆಲುಧ್ವನಿಯಲ್ಲಿ ಹೇಳಿದಳು. ಯಾರಿಗೂ ನೋವು ಮಾಡದೆ ಎಲ್ಲರ ನೋವನ್ನು ವಾಸಿ ಮಾಡುವ ನೀನು ನನಗೆ ನೋವು ಮಾಡಲು ಸಾಧ್ಯವಾ? ಹಾಗೊಂದು ವೇಳೆ ನೀನು ನೋವು ಮಾಡ್ತೀನಿ ಎನ್ನುವುದೇ ಆದ್ರೆ ನೋವು ಮಾಡು, ನನಗೇನು ತೊಂದರೆ ಇಲ್ಲ ಎಂದನು. ಇಷ್ಟು ದಿನದಲ್ಲಿ ಜಾನಕಿಯ ವ್ಯಕ್ತಿತ್ವವನ್ನು ಚೆನ್ನಾಗಿ ಅರಿತಿದ್ದಾನೆ ಅವನು. ತನ್ನ ಕೈಯಲ್ಲಿದ್ದ ತಲೆದಿಂಬು ಪಕ್ಕಕ್ಕೆ ಎಸೆದವಳು ಅವನು ಬಳಸಿ ಹಿಡಿದಿದ್ದ ಕೈಗಳ ಮೇಲೆ ತನ್ನ 2 ಕೈ ಇಟ್ಟು ಮೃದುವಾಗಿ ಸವರಿದಳು. ಅವಳ ಮೃದು ಸ್ಪರ್ಶಕ್ಕೆ ಅವನಲ್ಲಿ ವಿದ್ಯುತ್ ಸಂಚಲನವಾಗಿತ್ತು. ಒಡನೆಯೇ ಅವಳನ್ನು ಬಿಟ್ಟು ಹಿಂದೆ ಸರಿದಿದ್ದನು. ಜಾನಕಿ ನಾಚಿಕೆಯಿಂದ ಸೋಫಾ ಮೇಲೆ ಕುಳಿತರೆ ಮಹಾನ್ ಮೌನವಾಗಿಯೇ ಹಾಸಿಗೆಯ ಮೇಲೆ ಅಡ್ಡಾದನು. ಇಬ್ಬರು ತುಂಬಾ ಸಮಯದವರೆಗೆ ಮೌನವಾಗಿದ್ದವರು. ಜಾನಕಿ,
ನಿದ್ದೆ ಮಾಡುತ್ತಿದ್ದಾಳಾ ಇಲ್ಲ ಎಚ್ಚರವಾಗಿದ್ದಾಳಾ ಎನ್ನುವ ಉದ್ದೇಶದಿಂದ ಕರೆದಿದ್ದನು. ಅವನ ಮಾತಿಗೆ ಆ ಎಂದಳು. ನಾಳೆ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರೆ, ನೀನು ಕೆಳಗಡೆ ಹೋಗ್ಬೇಡ, ನಾನೇ ನಿನಗೆ ಇಲ್ಲಿಗೆ ಹೋಟೆಲ್ನಿಂದ ಊಟ ತಂದು ಕೊಡ್ತೀನಿ ಎಂದನು. ಅಂದು ಜಾನಕಿಯ ಸ್ಥಿತಿಯನ್ನು ನೆನೆದವನು ಅವಳ ಮೇಲಿನ ಕಾಳಜಿಯಿಂದ ಮೊದಲೇ ಅವಳಿಗೆ ಹೇಳುತ್ತಿದ್ದನು. ಮಹಾನ್, ಹಾಗಾದ್ರೆ ನನ್ನನ್ನು ಲೀನಾ ಮನೆಗೆ ಕರೆದುಕೊಂಡು ಹೋಗ್ತೀಯಾ? ಲೀನಾ ಮತ್ತು ಡೇವಿಡ್ ಅಂಕಲ್ ಅನ್ನು ನೋಡಿ ತುಂಬಾ ದಿನ ಆಗಿದೆ, ಇಬ್ಬರನ್ನು ನೋಡ್ಬೇಕು ಎಂದು ತುಂಬಾ ಆಸೆಯಾಗುತ್ತಿದೆ ಎಂದು ಮಲಗಿದ್ದಲ್ಲಿಂದ ಎದ್ದು ಕುಳಿತು ಕೇಳಿದಳು. ಕಷ್ಟ ಸುಖ ಹಂಚಿಕೊಳ್ಳುತ್ತಿದ್ದ, ನೋವಿನಲ್ಲಿ ಸಾಂತ್ವನ ಹೇಳುತ್ತಿದ್ದ, ಕಷ್ಟಕ್ಕೆ ಹೆಗಲಾಗುತ್ತಿದ್ದ ಸ್ನೇಹಿತೆ ಮತ್ತು ತಂದೆಯ ರೀತಿ ಪ್ರೀತಿ ಮತ್ತು ಕಾಳಜಿ ತೋರುತ್ತಿದ್ದ ಡೇವಿಡ್ ಅವರನ್ನು ನೋಡಿ ಮಾತನಾಡಿಸಿ ಬರಬೇಕು ಎಂದು ತುಂಬಾ ದಿನದಿಂದ ಯೋಚಿಸುತ್ತಿದ್ದಳು. ಆದರೆ ಈ ಮನೆಯಲ್ಲಿ ಒಬ್ಬಳೇ ಹೊರ ಹೋಗುವ ಹಾಗಿಲ್ಲ, ಹಾಗೇನಾದ್ರೂ ಹೋದರೆ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಕೇಳ್ತಾರೆ ಎಂದು ಯೋಚಿಸಿದವಳು ಸುಮ್ಮನಾಗಿದ್ದು, ಈಗ ಅದೇ ಆಸೆಯನ್ನು ರೆಹಮಾನನ ಮುಂದೆ ಹೇಳಿದಳು. ಜಾನಕಿ ಇದೇ ಮೊದಲನೇ ಬಾರಿಗೆ ಒಂದು ಬೇಡಿಕೆಯನ್ನು ಇಡುತ್ತಿದ್ದಳು. ಅವಳ ಆಸೆಗೆ ಇಲ್ಲ ಎನ್ನಲು ಮನಸ್ಸಾಗದೆ, ಸರಿ, ಬೆಳಿಗ್ಗೆ ಬೇಗ ತಯಾರಾಗು, ಕರೆದುಕೊಂಡು ಹೋಗ್ತೀನಿ ಎಂದನು. ಅವನ ಮಾತಿಗೆ ಖುಷಿಯಾದವಳು ಥ್ಯಾಂಕ್ಸ್ ಮಹಾನ್ ಎಂದು ಪುನಃ ಸೋಫಾ ಮೇಲೆ ಮಲಗಿದಳು. ಮಹಾನ್ ಎಂದು ಈ ಬಾರಿ ಜಾನಕಿಯೇ ಎಚ್ಚರಿಸಿದಳು. ಅವಳ ಮಾತಿಗೆ ಹಾ ಹೇಳು ಎಂದನು. ನಿನಗೆ ನಿನ್ನ ತಂದೆ ಎಂದರೆ ತುಂಬಾ ಪ್ರೀತಿ ಅಲ್ವಾ ಎಂದಳು. ಹೌದು ಜಾನಕಿ, ನನ್ನ ಡ್ಯಾಡ್ ಎಂದರೆ ನನಗೆ ಪ್ರಾಣಕ್ಕಿಂತ ಹೆಚ್ಚು, ಅವರು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಾರೆ ಎಂದನು. ಅಷ್ಟೊಂದು ಪ್ರೀತಿ ಮಾಡುವವರು ಈಗ ಯಾಕೆ ಅವರ ಮನಸ್ಸನ್ನು ಅಷ್ಟೊಂದು ಕಲ್ಲು ಮಾಡಿಕೊಂಡಿದ್ದಾರೆ ಎಂದು ಕಾರಣ ಗೊತ್ತಿದ್ದು ಕೇಳಿದಳು. ಜಾನಕಿ, ನಮ್ಮಿಬ್ಬರ ಮದುವೆ ವಿಚಾರದಲ್ಲಿ ನನ್ನ ತಪ್ಪಿಲ್ಲ ಎಂದು ತಿಳಿದರೆ ಅವರು ಖಂಡಿತ ನನ್ನನ್ನು ಕ್ಷಮಿಸಿ ಒಪ್ಪುತ್ತಾರೆ. ಆ ದಿನಕ್ಕೋಸ್ಕರ ನಾನು ಕಾಯುತ್ತಿದ್ದೇನೆ ಎಂದನು. ಮಹಾನ್, ನಾನು ಒಂದು ಬಾರಿ ನಿಮ್ಮ ತಂದೆಯ ಬಳಿ ಮಾತನಾಡಲ ಎಂದಳು. ರೆಹಮಾನ್ ಕೆಲವೊಮ್ಮೆ ಕನಸಿನಲ್ಲಿಯೂ ಸಹ ಡ್ಯಾಡ್ ಎಂದು ಕನವರಿಸುತ್ತಾ ಕೊರಗುವುದನ್ನು ಅವಳಿಂದ ನೋಡಲು ಆಗುತ್ತಿಲ್ಲ. ಹೇಗಾದರೂ ಮಾಡಿ ತಂದೆ ಮಗನನ್ನು ಒಂದು ಮಾಡಬೇಕು ಎಂದು ಆಗಲೇ ಯೋಚಿಸಿದ್ದಳು. ನೀನು ಮಾತನಾಡುವುದು ಬೇಡ ಜಾನಕಿ, ಇದನ್ನು ನಾನೇ ಸರಿಪಡಿಸಿಕೊಳ್ಳುತ್ತೇನೆ ಎಂದು ಹೇಳಿ ಮಗ್ಗಲು ಬದಲಿಸಿ ಮಲಗಿದನು. ಅವನ ಮಾತಿಗೆ ಮರು ಮಾತನಾಡದೆ ಜಾನಕಿ ಕೂಡ ಮಲಗಿದಳು. ಮುಂದುವರಿಯುವುದು. ಧನ್ಯವಾದಗಳು.